ಇನ್ನು ಇದೇ ಮರ್ಡರ್ ಆಗಿರೋ ರೇಣುಕಾ ಸ್ವಾಮಿ ಅವ್ರನ್ನ ಕಿಡ್ನಾಪ್ ಮಾಡುವಾಗ ಏನೆಲ್ಲ ಆಗಿತ್ತು ಅನ್ನುವಂಥದ್ದು ಕೂಡ ಬೆಳಕಿಗೆ ಬರ್ತಾ ಇದೆ. ನೋಡ್ತಾ ಹೋಗೋಣ. ಮತ್ತೊಂದು ವಿಚಾರ ಬೆಳಕಿಗೆ. ಏನಪ್ಪಾ ಅದು ಅಂದ್ರೆ, ಚಿತ್ರದುರ್ಗದಲ್ಲಿ ಫ್ರೆಂಡ್ಸ್ ಆಗಿದ್ದವರೇ ವಿಲನ್ ಆಗಿ ಚೇಂಜ್, ಅಂದ್ರೆ ಆ ಕ್ಷಣಕ್ಕೆ ನಟಿಸಿದ್ದಾರೆ ಅಂತ. ಬೆಂಗಳೂರು ರೀಚ್ ಆಗ್ತಾ ಇದ್ದಂತೆ ಫ್ರೆಂಡ್ಸ್ ಆಗಿದ್ದವರು ವಿಲನ್ ಆಗಿದ್ರು. ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿಯನ್ನ ಕಾರಿಗೆ ಹತ್ತಿಸ್ಕೊಂಡ ಆರೋಪಿಗಳು ಈ ರಘು, ಜಗದೀಶ್, ಅನು, ರವಿ ಇದಾರಲ್ಲ ಡ್ರೈವರು, ಮೊದಲು ಖುಷಿಯಾಗೆ ಮಾತಾಡಿಸ್ಕೊಂಡು ಕಾರಿಗೆ ಹತ್ತಿಸ್ಕೊಂಡಿದ್ದಾರೆ. ಬೆಂಗಳೂರಿಗೆ ಇನ್ನೇನು ಬಂದ್ರು, RR ನಗರ ರೀಚ್ ಆದ್ರು ಅಂತಿದ್ದಂಗೆ ತಮ್ಮ ವರಸೆಯನ್ನ, ತಮ್ಮ ನಿಜ ಮುಖ ಬಣ್ಣವನ್ನ ಬಯಲು ಮಾಡಿದ್ದಾರೆ. ಪಟ್ಟಣಗೆರೆ ಶೆಡ್ ರೀಚ್ ಆಗ್ತಾ ಇದ್ದಂತೆ ಮನಸೋ ಇಚ್ಛೆ ಹಲ್ಲೆ, ದರ್ಶನ್ ಬರೋಕ್ಕಿಂತ ಮುಂಚೆ ಹಲ್ಲೆ, ದರ್ಶನ್ ಬಂದ್ಮೇಲೆ ಇನ್ನೊಂದು ಟೀಮ್ನಿಂದ ಹಲ್ಲೆ, ಗ್ಯಾಂಗ್ನಿಂದ ಹಲ್ಲೆ. ಆನಂತರ ನಿತ್ರಾಣನಾಗಿದ್ದ ಆತ ಜೀವವೇ ಹೋಗಿದೆ. ಆತನನ್ನ ಅಂದ್ರೆ ಈಗ ಹತ್ತೋ ಗಾಡಿನ ಅಂದ ತಕ್ಷಣ ಆತ ಹತ್ತಬೇಕಲ್ಲ, ಅದಕ್ಕೆ ಅಲ್ಲಿ ನಾಟಕ ಮಾಡಿದ್ದಾರೆ. ಫ್ರೆಂಡ್ಸ್ಗಳ ರೀತಿಯಲ್ಲಿ ನಿನಗೆ ಬಾಸ್ ಮೀಟ್ ಮಾಡಿಸ್ತೀನಿ ಅಂತನೋ ಮತ್ತೊಂದೋ ಮಗದೊಂದೋ ಒಂದು ಪ್ಲ್ಯಾನ್ ಕಟ್ಟಿ ಫ್ರೆಂಡ್ಸ್ಗಳ ರೀತಿಯಲ್ಲಿ ನಟಿಸಿದ್ದಾರೆ, ಕಾರಿಗೆ ಹತ್ತಿಸ್ಕೊಂಡಿದ್ದಾರೆ. ಓಕೆ, ವಿಲನ್ ಆಗಿ ಫ್ರೆಂಡ್ಸ್ಗಳು ಬದಲಾಗಿದ್ದು ಹೇಗೆ ನೋಡ್ತಾ ಹೋಗೋಣ. ಚಿತ್ರದುರ್ಗದಲ್ಲಿ ಕಾರನ್ನ ರೇಣುಕಾ ಸ್ವಾಮಿ ಹತ್ಕೊಳ್ತಾರೆ. ಇವರೆಲ್ಲರೂ ಕೂಡ ಪ್ಲ್ಯಾನ್ ಮಾಡಿ, ಪ್ರೀ ಪ್ಲ್ಯಾನ್ಡ್ ಅದು. ರಾಘವೇಂದ್ರ, ಜಗದೀಶ್, ಅನುಕುಮಾರ್ ಹಾಗೆ ಡ್ರೈವರ್ ರವಿ ಇಷ್ಟೂ ಜನ ಕಾರನ್ನ ಹತ್ತಿಸ್ಕೊಂಡು ಬೆಂಗಳೂರು ಕಡೆಗೆ ಹೊರಡ್ತಾರೆ. ಕಾರ್ ಹತ್ತಿಸ್ಕೊಂಡಾಗ ಖುಷಿಯಾಗೆ 4 ಜನ ರೇಣುಕಾ ಸ್ವಾಮಿ ಹತ್ರ ಮಾತಾಡಿದ್ದಾರೆ. ಆರಂಭದಲ್ಲಿ ನಿಂಗೆ ಡಿ ಬಾಸ್ ಅಂದರೆ ಈ ದರ್ಶನ್ನ ಮೀಟ್ ಮಾಡಿಸ್ತೀವಿ ಅಂತ ಕರ್ಕೊಬಂದಿದ್ದಾರೆ. ಅಲ್ಲಿಂದ ಚೆನ್ನಾಗೇ ಮಾತಾಡ್ಕೊ ಬಂದಿದ್ದಾರೆ. ನಡು ರೋಡಲ್ಲೂ ಕೂಡ ಚೂರು ಸುಳಿವು ಕೊಟ್ಟಿಲ್ಲ, ಬಿಟ್ಕೊಟ್ಟಿಲ್ಲ. ನಿನ್ನ ಜೀವ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರಲ್ಲ ಅನ್ನುವಂಥ ಸುಳಿವೇ ಬಿಟ್ಕೊಟ್ಟಿಲ್ಲ. ತುಮಕೂರು ದಾಟ್ತಿದ್ದಂಗೆ ಡಾಬಾ ಒಂದರಲ್ಲಿ ಎಣ್ಣೆ ಪರ್ಚೇಸ್ ಕೂಡ ಮಾಡಿದ್ದಾರೆ. ಪಾರ್ಟಿ ಮಾಡ್ಕೊಂಡೇ ಬಂದಿದ್ದಾರೆ ಕಾರ್ನಲ್ಲಿ. ಆರೋಪಿಗಳು ತಗೊಂಡ್ರಲ್ಲ ಎಣ್ಣೆ ಬಾಟಲು, ಅದಕ್ಕೆ ಹಣ ಕೊಟ್ಟಿದ್ದು ಕೂಡ ಈ ಮರ್ಡರ್ ಆಗಿರೋ ರೇಣುಕಾ ಸ್ವಾಮಿ ಆತನ ಹತ್ರನೇ ಕೊಡಿಸಿದ್ದಾರೆ. ಕಾರ್ನೆಲ್ಲ ಎಣ್ಣೆ ಹೊಡೆದ್ರಂತೆ ಜಗದೀಶ್ ಮತ್ತು ರಾಘವೇಂದ್ರ. ಎಲ್ಲವೂ ಕೂಡ ತನಿಖೆಯಲ್ಲಿ ಬಯಲಾಗಿದೆ. ಇನ್ನೇನು ನೈಸ್ ರೋಡ್ ರೀಚ್ ಆಗ್ತಾ ಇದ್ದಂತೆ, ಲೊಕೇಶನ್ ಹತ್ರ ಬರುತ್ತೆ, ಆಗ ಅವರ ನಿಜ ರೂಪವನ್ನ ತೋರಿಸಿದ್ದಾರೆ. ಅವಾಚ್ಯವಾಗಿ ನಿಂದಿಸೋಕೆ ಶುರು ಮಾಡಿದ್ದಾರೆ. ಅಲ್ಲಿ ತನಕ ಸುಳಿವೇ ಕೊಟ್ಟಿಲ್ಲ ಆತನಿಗೆ. ಪಟ್ಟಣಗೆರೆ ಶೆಡ್ ರೀಚ್ ಇನ್ನೇನು ಆಗ್ತಾ ಇದ್ದಾರೆ ಅನ್ನೋ ಅಷ್ಟೊತ್ತಿಗೆ ಕಾರ್ನಲ್ಲೇ ಹೊಡೆಯೋಕೆ ಶುರು ಮಾಡಿದ್ದಾರೆ, ಹಿಂಸೆ ಕೊಡೋಕೆ ಶುರು ಮಾಡಿದ್ದಾರೆ. ಬಳಿಕ ನಟ ದರ್ಶನ್ಗೆ ಕಾಲ್ ಮಾಡಿ ವಿಚಾರ ತಿಳಿಸಿದ್ದಾರೆ. ಹಿಂಗೆ ಇಟ್ಕೊ ಬಂದಿದ್ದೀವಿ, ಆತ ಇದಾನೆ ಇಲ್ಲೇ ಅಂತ. ಆಗ ಆ ಸಮಯದಲ್ಲಿ ನಟ ದರ್ಶನ್ ಪಾರ್ಟಿ ಮೂಡ್ನಲ್ಲಿದ್ದರು. ಸ್ಟೋನಿ ಬ್ರೂಕ್ನಿಂದ ನೇರವಾಗಿ ಶೆಡ್ಗೆ ಬರ್ತಾರೆ. ನಂತರ ವಿಚಿತ್ರವಾಗಿ ಹಲ್ಲೆ ಮಾಡಿ, ಕೊಡಬಾರ್ದು ಹಿಂಸೆ ಕೊಟ್ಟು ರೇಣುಕಾ ಸ್ವಾಮಿಯನ್ನ ಆರೋಪಿಗಳು ಕೊಲೆ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡ್ಕೊಳ್ಳೋಕ್ಕೂ ಕೂಡ ತಯಾರಿ ನಡೆಸಿದ್ದಾರೆ. ಬಟ್ ಆಗಿಲ್ಲ ಇವ್ರಗಳ ಕೈಲಿ. ಆತ ಹೊಡೆದ್ರು ಕೂಡ ಪ್ರತಿರೋಧಿಸೋಕ್ಕೂ ಆತನ ಕೈಲಿ ಶಕ್ತಿ ಇರಲಿಲ್ಲ. ಇನ್ನು ಮಾತಾಡೋದಲ್ಲಿ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಅದೇ ಹೇಗೆ ಆತನನ್ನ ನಂಬಿಸ್ಕೊಂಡು ಬೆಂಗಳೂರಿಗೆ ಕರ್ಕೊಬಂದ್ರು ಅನ್ನೋದಕ್ಕೆ ಈ ಮತ್ತೊಂದು ಉದಾಹರಣೆ ಅಥವಾ ಮತ್ತೊಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ವಿಚಾರಣೆ ವೇಳೆ. ಡೀಟೇಲ್ಸ್ ಕೊಡೋದಾದ್ರೆ ವಿದ್ಯಾ, ಅವತ್ತು ರೇಣುಕಾ ಸ್ವಾಮಿಯನ್ನ ಜೂನ್ 8ನೇ ತಾರೀಕು ಚಿತ್ರದುರ್ಗದಿಂದ ಬೆಂಗಳೂರಿನ RR ನಗರದ ಶೆಡ್ಗೆ ಕರ್ತಾ ಇರಬೇಕು. ಈ ಒಂದು ಕೆಲಸವನ್ನ ಈತ ಅಂದ್ರೆ ಈ ಪವನ್ ಮತ್ತೆ ಸಾಕಷ್ಟು ಜನ ಇವರು ಯಾರು ಗ್ಯಾಂಗ್ ಇತ್ತಲ್ಲ, ಇವರು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರಗೆ ಸುಪಾರಿಯನ್ನು ಕೊಡ್ತಾರೆ. ಆತನ ಸ್ನೇಹಿತ ಅನುಕುಮಾರ್, ಜಗದೀಶ್ ಜೊತೆ ಸೇರಿಕೊಂಡು ಒಂದು ಟೊಯೋಟಾ ಇಟಿಯೋಸ್ ಗಾಡಿಯಲ್ಲಿ ಡ್ರೈವರ್ ರವಿಯನ್ನು ಕರೆದುಕೊಂಡು ಈತನನ್ನು ಕರ್ತ್ಕೊಂಡು ಬರ್ತಾರೆ. ರೇಣುಕಾ ಸ್ವಾಮಿಯನ್ನು ಕರ್ತ್ಕೊಂಡು ಬರಬೇಕಾದ್ರೆ ಮಾರ್ಗ ಮಧ್ಯೆ ಡಾಬಾದಲ್ಲಿ ಎಣ್ಣೆಯನ್ನು ತೆಗೆದುಕೊಳ್ತಾರೆ. ಆ ಎಣ್ಣೆಗೂ ಕೂಡ ಕಾಸನ್ನು ಈತನೇ ರೇಣುಕಾ ಸ್ವಾಮಿಯೇ ಕೊಟ್ಟಿದ್ದಾನೆ. ಮತ್ತು ಇವರೆಲ್ಲರೂ ಕೂಡ ಊಟವನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಊಟಕ್ಕೆ ಹಣವನ್ನು ಕೂಡ ರೇಣುಕಾ ಸ್ವಾಮಿಯೇ ಕೊಟ್ಟಿದ್ದಾರೆ. ಹೀಗಿದ್ದು ಕೂಡ ಇವರು ಆ ದಾರಿಯಲ್ಲೇ ಕಾರ್ನಲ್ಲೇ ಒಂದಷ್ಟು ಮದ್ಯ ಸೇವನೆಯನ್ನು ಮಾಡ್ಕೊಂಡಿದ್ದಾರೆ. ಯಾವಾಗ ನೈಸ್ ರೋಡ್ ಬಂತು ಆಗ ಈತನನ್ನು ಪುಸ್ಲಾಯಿಸಿ ಕರ್ಕೊಂಬಂದಿದ್ದಂಥವ್ರು ಈತನನ್ನು ಏನಾಗಲ್ಲ ಬಾ ಚಿನ್ನ ರನ್ನ ಅಂತೇಳಿ ಕರ್ಕೊಂಬಂದಂಥವ್ರು ಈತನಿಗೆ ಬೈಯೋದಕ್ಕೆ ಶುರು ಮಾಡ್ತಾರೆ. ವರಸೆಯನ್ನು ಶುರು ಮಾಡಿಕೊಂಡು ಈತನ ಮೇಲೆ ಬೈತಾರೆ. ಮತ್ತು RR ನಗರ ಶೆಡ್ ಯಾವಾಗ ಬಂತು ಆಗ ಹಲ್ಲೆಯನ್ನು ನಡೆಸುವ ಕೆಲಸವನ್ನು ಇವರು ಮಾಡಿದ್ದಾರೆ. ಮತ್ತು ಮೊದಲೇ ಕಾಯ್ತಿದ್ದಂತಹ ಗ್ಯಾಂಗ್ ಏನಿತ್ತು ಅವರು ಕೂಡ ಹಲ್ಲೆಯನ್ನು ನಡೆಸುವ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಮೊದಲು ಸ್ನೇಹಿತನಂತೆ ಕರೆದುಕೊಂಡು ಬಂದು ಆ ಬಳಿಕ ಇವರೇ ವಿಲನ್ ಆಗಿ ದಾರಿ ಮಧ್ಯೆಯೇ ಬೈಯೋದು, ಹಲ್ಲೆಯನ್ನು ನಡೆಸಿ ರೇಣುಕಾ ಸ್ವಾಮಿಗೆ ಕಿರುಕುಳವನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ವಿದ್ಯಾ, ಓಕೆ, ಸ್ಟೇ ವಿತ್ ಮೀ ನರಸಿಂಹಮೂರ್ತಿ. ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ.